ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ. ಸಂತೋಷದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡಬಹುದು. ಬನ್ನಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ದೇವರನ್ನು ಮಹಿಮೆ ಪಡಿಸುವ, ಆತನು ಆರಾಧಿಸುವ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ನಾವು ಒಟ್ಟಾಗಿ ನಾವು ಆರಾಧನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಫಾದರ್, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಫಾದರ್, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷ, ಸಮಾಧಾನ, ಆನಂದವಿದೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ತಂದೆ, ನಾವೆಲ್ಲರೂ ಕರ್ತನೆ ಕುಟುಂಬವಾಗಿ ಈ ಸಂಜೆಯ ವೇಳೆಯಲ್ಲಿ ಸ್ವಾಮಿ ನಿನ್ನ ನಾಮವನ್ನು ನಿನ್ನನ್ನು ನಾವು ಘನಪಡಿಸ್ತಾ ಇದ್ದೇವೆ. ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತಾ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ನೀನೇ ಅಂತ್ಯವು, ನೀನೇ ಆದಿಯು, ನೀನೇ ಅಂತ್ಯವು, ನೀನೇ ಆಲ್ಫಾವು, ನೀನೇ ಉಮೇಘವಾಗಿದ್ದೆ. ಅದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನಿನ್ನ ಮಗನಾಗಿ ನಮ್ಮನ್ನು ನೀನು ಆರಿಸಿಕೊಂಡಿದೆ. ಅದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಓ ಮಾಸ್ಟರ್. Thank you, Jesus. Oh, Rakama Shandala Karikabala Karababa. Ninna sannidhiyalli santosha, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನನ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನನ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ಏಸಯ್ಯ, 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 ಏಸಯ್ಯ. ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನರ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ಏಸಯ್ಯ, 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 ಏಸಯ್ಯ. ನಿನ್ನಲಿ ನಾ ಇರುವೆನು, ನನ್ನಲ್ಲಿ ನೀ
ಜೀವಿಸುವೆ, ನಿನ್ನನೇ ನಾ ಬಯಸುವೆ, ಶಾಶ್ವತವಾಗಿ ಪ್ರೀತಿಸುವೆ, ನಿನ್ನಲಿ ನಾ ಇರುವೆನು, ನನ್ನಲ್ಲಿ ನೀ ಜೀವಿಸುವೆ, ನಿನ್ನನೇ ನಾ ಬಯಸುವೆ, ಶಾಶ್ವತವಾಗಿ ಪ್ರೀತಿಸುವೆ. ಏಸಯ್ಯ 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 ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನರ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ಏಸಯ್ಯ 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 ನಿನ್ನಲಿ ನಾ ಇರುವೆನು, ನನ್ನಲ್ಲಿ ನೀ ಜೀವಿಸುವೆ, ನಿನ್ನನೇ ನಾ ಬಯಸುವೆ, ಶಾಶ್ವತವಾಗಿ ಪ್ರೀತಿಸುವೆ, ನಿನ್ನಲಿ ನಾ ಇರುವೆನು, ನನ್ನಲ್ಲಿ ನೀ ಜೀವಿಸುವೆ, ನಿನ್ನನೇ ನಾ ಬಯಸುವೆ, ಶಾಶ್ವತವಾಗಿ ಪ್ರೀತಿಸುವೆ. ಏಸಯ್ಯ 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 Isaiah,
ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು. ಬಲಹೀನನ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ಏಸಯ್ಯ 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 ಏಸಯ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ, ಸಮಾಧಾನ ಇದೆ. ನಿನ್ನ ಸನ್ನಿಧಾನದಲ್ಲಿ ಬಲ, ಮಾನ, ಮಹಿಮೆ ಇದೆ. ಥ್ಯಾಂಕ್ ಯು. ನಿನ್ನ ಸನ್ನಿಧಿಯಲ್ಲಿ ಬಿಡುಗಡೆ ಇದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸುತ್ತೇವೆ, ನಾವು ನಿನ್ನಿಂದ ಹೊಂದುತ್ತೇವೆ. ಪ್ರತಿಯೊಂದು ಹೃದಯಗಳು ಸಂಜೆ ವೇಳೆಯಲ್ಲಿ ಸಂತೈಸಲ್ಪಡಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಹೇಳ್ತದೆ 27ನೇ ಜಾನೋಕ್ತಿಯಲ್ಲಿ 18ನೇ ವಚನ. ಜಾನೋಕ್ತಿ 27 18ನೇ ವಚನ. ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು, ಯಜಮಾನನ ಮಾತಿಗೆ ಕಾಯುವವನು ಮಾನವನ್ನು ಅನುಭವಿಸುವನು. ಪ್ರೈಸ್ ಗಾಡ್. 27:18 ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು, ಯಜಮಾನನ ಮಾತಿಗೆ ಕಾಯುವವನು ಮಾನವನ್ನು ಅನುಭವಿಸುವನು. ಪ್ರೈಸ್ ಗಾಡ್. ಪ್ರೇರೆ, ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನ ಆತ್ಮವು ಅದು ಬಾರ್ನ್ ಅಗೇನ್ ಆದ, ಹೊಸದಾಗಿ ಹುಟ್ಟಿದ ಆತ್ಮವು ಅದು ಒಂದು ಮರ ಇದ್ದ ಹಾಗೆ. ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳು ಕೊಡಲ್ಪಟ್ಟಿದೆ. ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು, ಲೆಬನೋನ್ನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಸತ್ಯವೇದ ಹೇಳ್ತದೆ, ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು, ಲೆಬನೋನ್ನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ಅಂಗಳದಲ್ಲಿ, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಅಂತ ವಾಕ್ಯ ಹೇಳ್ತದೆ. ಓಕೆ, ಬೆಳೆಯುವರು. ಕೀರ್ತನೆ 92:12 ನಾವು ಓದಿದ್ರೆ ನಮಗೆ ಸಿಗ್ತದೆ, ನೀತಿವಂತರು ಖರ್ಜೂರದ ಮರದ ಅಂತೆ ಬೆಳೆಯುವರು. ಬೈಬಲ್ ಹೇಳ್ತೇವೆ, ವಿ ಆರ್ ದ ಟ್ರೀ ಆಫ್ ರೈಚಸ್ನೆಸ್ ಅಂತೆ, ನಾವು ನೀತಿ ವೃಕ್ಷಗಳು ಅಂತ ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ಕಡೆಯಲ್ಲಿ ಯೆಶಾಯನ ಗ್ರಂಥದಲ್ಲಿ ನಾವು ಓದಿ ನಮಗೆ ಸಿಗ್ತದೆ, ದೇವರ ವಾಕ್ಯ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ನೀತಿಯ ವೃಕ್ಷವಾಗಿದ್ದಾನೆ. ನೀತಿಯ ವೃಕ್ಷ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತೇವೆ, ವಿ ಆರ್ ದ ಟ್ರೀ ಆಫ್ ಲೈಫ್. ಟ್ರೀ ಆಫ್ ಲೈಫ್. ಬೇಕಾದರೆ ನಾವು ಈ ವಚನವನ್ನು ಓದುವ ಯೆಶಾಯನ ಗ್ರಂಥ 61:3 ವಚನ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನ್ನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ,
ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸವ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಗೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಪ್ರೈಸ್ ಗಾಡ್. ಇವರಿಗಾಗುವುದು ನೀತಿ ವೃಕ್ಷಗಳು. ದೇವರ ವಾಕ್ಯ ಬಾರ್ನ್ ಅಗೇನ್, ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ನೀತಿಯ ವೃಕ್ಷವಾಗಿದ್ದಾನೆ. ಈಸ್ ದ ಟ್ರೀ ಆಫ್ ಲೈಫ್, ಫಲ ಕೊಡುವ ಮರವಾಗಿದ್ದಾನೆ. ನಾವು ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದೇವೆ. ನೀರಾವರಿಯಲ್ಲಿ ಬೆಳೆದ ಮರ. ದ ಕ್ವಶನ್, ಬೆಳೆಯುವುದಂದರೆ ಏನು? ಹೌ ಟು ಗ್ರೋ. ಒಂದು ಟ್ರೀ ಬೆಳೆಯುವುದಂತ ಹೇಳಿದರೆ ಸ್ಪಿರಿಚುವಲ್ ರೆವಲೇಷನ್ ನಾಲೆಜಲ್ಲಿ, ಪ್ರಕಟಣಾ ಜ್ಞಾನದಲ್ಲಿ ನಾವು ಬೆಳೆಯುವುದು. ಈ ಪ್ರಕಟಣಾ ಜ್ಞಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇಂದ್ರಿಯಗಳ ಜ್ಞಾನದ ಮೇಲೆ ಅದು ಡಾಮಿನೇಟ್ ಮಾಡ್ತದೆ. ಇಟ್ ವಿಲ್ ರೂಲ್ ಓವರ್ ಯುವರ್ ಸೆನ್ಸ್ ನಾಲೆಜ್. ಪ್ರೈಸ್ ಗಾಡ್. ರೂಲ್ ಓವರ್ ಸೆನ್ಸ್ ನಾಲೆಜ್ ಡಾಮಿನೇಟ್ ಮಾಡ್ತದೆ ಇಂದ್ರಿಯಗಳ ಜ್ಞಾನದ ಮೇಲೆ. ಅದಕ್ಕೋಸ್ಕರ ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಎಫೆಸಿಯನ್ 3 ಚಾಪ್ಟರ್, ಇಲ್ಲಿ ಅಪೊಸ್ತಲ ಪೌಲನು ಎಫೆಸಿಯ ಸಭೆಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಎಫೆಸಿಯ ಸಭೆಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ. 3ನೇ ಅಧ್ಯಾಯ 16ನೇ ವಚನ, 3 ಚಾಪ್ಟರ್ 16 ವರ್ಷಲ್ಲಿ ಹೇಳ್ತದೆ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ, ಎಲ್ಲಿ? ಆಂತರ್ಯದಲ್ಲಿ, ಇನ್ನರ್ ಮ್ಯಾನ್. ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. 18ನೇ ವಚನದ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೂ ಮೀರುವ ದೇವರ ಪ್ರೀತಿಯನ್ನು ನಮ್ಮ ಇಂದ್ರಿಯಗಳ ಜ್ಞಾನದಲ್ಲಿ ನಾವು ತಿಳಿಲಿಕ್ಕೆ ಆಗುವುದಿಲ್ಲ. ದೇವರ ಪ್ರೀತಿಯನ್ನು ನಾವು ನಮ್ಮ ಆತ್ಮದಲ್ಲಿ ತಿಳಿಯುತ್ತೇವೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಲವ್ ಇನ್ ಅವರ್ ಸ್ಪಿರಿಟ್. ಓಕೆ, ಥ್ರೂ ದ ಸೆನ್ಸ್ ನಾಲೆಜ್, ಅಂದರೆ ಇಂದ್ರಿಯಗಳ ಜ್ಞಾನದ ಮೂಲಕ ನಾವು ದೇವರ ಪ್ರೀತಿಯನ್ನು ತಿಳಿಯಬೇಕಾದ ರೀತಿಯಲ್ಲಿ ನಾವು ತಿಳಿಲಿಕ್ಕೆ ಆಗುವುದಿಲ್ಲ. ದೇವರ ಪ್ರೀತಿಯನ್ನು ನಾವು ತಿಳಿಯುವಂಥದ್ದು ಅದು ಪ್ರಕಟಣೆ. ಪ್ರಕಟಣೆ ಅಂತ ಹೇಳಿದರೆ ನಮ್ಮ ಆತ್ಮದಲ್ಲಿ ನಾವು ತಿಳಿತೇವೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಲವ್ ಇನ್ ಅವರ್ ಸ್ಪಿರಿಟ್. ಅದಕ್ಕೆ ಬೈಬಲ್ ಇದೆ, ಜ್ಞಾನಕ್ಕೂ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿತ್ತು. ದೇವರ ಸಂಪೂರ್ಣತೆಯ ಮಟ್ಟಿಗೆ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಅಲ್ಲಿ ಅಪೊಸ್ತಲ ಪೌಲ ಇಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ನಿಮ್ಮ ಅಂತರ್ಯದ ಮನುಷ್ಯನು ಆತನು ಬಲಾಢ್ಯನಾಗುವಂತೆ, ಅಂತರ್ಯದ ಮನುಷ್ಯನು ಸಾಮರ್ಥ್ಯಗೊಳ್ಳುವಂತೆ, ಅಂತರ್ಯದ ಮನುಷ್ಯನು ಸಾಮರ್ಥ್ಯಗೊಂಡು ನಿಮ್ಮ ದೇಹದಲ್ಲಿ ಇರುವಂಥ ಇಂದ್ರಿಯಗಳ ಮೇಲೆ, ಜ್ಞಾನೇಂದ್ರಿಯಗಳ ಮೇಲೆ ನೀವು ಡಾಮಿನೇಟ್ ಮಾಡಿ ನಿಲ್ಲಬೇಕೆಂದು. ಪ್ರೈಸ್ ಗಾಡ್. ಗ್ರೋವಿಂಗ್ ಇನ್ ನಾಲೆಜ್, ಗ್ರೋವಿಂಗ್ ಇನ್ ನಾಲೆಜ್, ಆತ್ಮದಲ್ಲಿ ಬೆಳೆಯುವುದಂತ ಹೇಳಿದರೆ ಪ್ರೇರೆ ಜ್ಞಾನದಲ್ಲಿ, ರೆವಲೇಷನ್ ನಾಲೆಜಲ್ಲಿ ಬೆಳೆಯುವಂಥದ್ದು, ಸ್ಪಿರಿಚುವಲಿ ನಾವು ಗ್ರಹಿಸುವಂಥದ್ದು. ಓಕೆ, ಸ್ಪಿರಿಚುವಲಿ. ಕೊಲೇಷನ್ಸ್ 1 ಚಾಪ್ಟರ್ 10 ವರ್ಸಲ್ಲಿ ಇರ್ತದೆ. ಕೊಲೇಷನ್ 1 ಚಾಪ್ಟರ್ 10 ವರ್ಸ್, ಕೊಲೇಷನ್ 1 ಚಾಪ್ಟರ್ 10 ವರ್ಸಲ್ಲಿ ಇರ್ತದೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸೋರಾಗಬೇಕೆಂತಲೂ ನೀವು ಸಕಲ ಸತ್ಕಾರ್ಯ ಎಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗಿರಬೇಕೆಂತಲೂ, ದೇವಜ್ಞಾನದಿಂದ ಅಭಿವೃದ್ಧಿಯಾಗಬೇಕೆಂತಲೂ. ಅಲ್ಲಿ 9ನೇ ವಚನ ಬರೆಯಲ್ಪಟ್ಟಿದೆ. 9ನೇ ವಚನ, ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ,
ಇಲ್ಲಿ ಅಪೊಸ್ತಲ ಪೌಲ ಕೊಲೊಸ್ಸೆ ಸಭೆಗೆ ಹೇಳ್ತಾನೆ, ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸಿದ್ದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆ ಅನ್ನುವಂತೆ. ಎರಡು ಸಂಗತಿ, ಸಕಲ ಆತ್ಮಿಕ ಜ್ಞಾನ. ಇಂಗ್ಲಿಷ್ ಹೇಳ್ತದೆ, ಫಾರ್ ದಿಸ್ ರೀಸನ್ ವಿ ಆಲ್ಸೋ ಸಿನ್ಸ್ ದ ಡೇ ವಿ ಹರ್ಡ್ ಇಟ್ ಡು ನಾಟ್ ಸೀಸ್ ಟು ಪ್ರೇ ಫಾರ್ ಯು and to ask that you may be filled with the knowledge of His will, filled with the knowledge of His will in all wisdom and spiritual understanding. Spiritual understanding. ಯಾವಾಗ ನಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ, ನಾವು ಸ್ವಾತಂತ್ರ್ಯದಲ್ಲಿ ಜೀವಿಸ್ತೇವೆ. ಪ್ರಿಯರೇ, ಆತ್ಮಿಕ ಬೆಳವಣಿಗೆ ಅದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಒಂದು ಮಗು ನ್ಯಾಚುರಲ್ ಹುಟ್ಟಿದ ಕೂಡಲೇ ಅದು ಒಂದೇ ದಿನದಲ್ಲಿ ಬೆಳೆಯುವುದಿಲ್ಲ. ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಸುಖ ದುಃಖಗಳನ್ನು ಮಾತಾಡಿದೆನು, ಬಾಲಕನಾಗೆ ಮಾತಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು. ಈಗ ನಾನು ಪ್ರಾಯಸ್ಥನಾಗಿದ್ದೇನೆ, ಬಾಲ್ಯದವುಗಳನ್ನು ಬಿಟ್ಟಿದ್ದೇನೆ. ಮಕ್ಕಳಿರುವಾಗ ಅನೇಕ ಮಿಸ್ಟೇಕ್ಗಳು ಮಾಡ್ತಾರೆ. ಮಕ್ಕಳಿರುವಾಗ ಅನೇಕ ಮಿಸ್ಟೇಕ್ಗಳನ್ನು ಮಾಡ್ತಾರೆ, ಮಕ್ಕಳಿರುವಾಗ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇಲ್ಲಿ ಈತನು ಬಾಲ್ಯದವುಗಳು, ನಾನು ಬಾಲಕನಾಗಿದ್ದಾಗ ಬಾಲಕನಾಗಿ ಮಾತಾಡುವಂಥದ್ದು ಇದು ಆತನ ಫಿಸಿಕಲ್ ಬಾಲ್ಯತನ ಬಗ್ಗೆ ಮಾತಾಡುವಂಥದ್ದಲ್ಲ, ಆತ್ಮಿಕ ಬಾಲ್ಯಾವಸ್ಥೆ ಬಗ್ಗೆ. ಯಾಕಂದರೆ ಇಲ್ಲಿ ಅಪೊಸ್ತಲ ಪೌಲನು ಕೂಡ ಈ ಸುವಾರ್ತೆಯನ್ನು, ಈ ದೇವರ ವಾಕ್ಯವನ್ನು ಅವನು ಕೂಡ ಕಲಿತದ್ದು. ನಾವು ಓದಿದರೆ ನಮಗೆ ಸಿಗ್ತದೆ. 1 Corinthians 15 chapter 1 verse ಅಲ್ಲಿ ಓದಿದರೆ ನಮಗೆ ಸಿಗ್ತದೆ. 1 Corinthians 15 chapter 1 verse. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ, ನೀವು ಅದನ್ನು ಸ್ವೀಕರಿಸ್ತೀರಿ, ಅದನ್ನು ನಿಂತಿದ್ದೀರಿ. ಓಕೆ, ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ಹೇಳಿದನು, ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆ ಆಗುತ್ತದೆ. ನೆಕ್ಸ್ಟ್ 3ನೇ ವಚನ, ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಪ್ರೈಸ್ ಗಾಡ್, ನಾನು ಸಹ ಕಲಿತುಕೊಂಡದೆ. ಅಪೊಸ್ತಲ ಪೌಲನು ಈ ಪ್ರಕಟಣೆಗಳನ್ನು ಹೊಂದಿದ್ದಲ್ಲಿ ಹಳೆ ಒಡಂಬಡಿಕೆಯಿಂದ, ಥ್ರೂ ದ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯಿಂದ ಆತನು ಕಲಿತುಕೊಂಡದ್ದು. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಆತನಿಗೆ ಹೊಸ ಒಡಂಬಡಿಕೆ ಇರಲಿಲ್ಲ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಓಕೆ, ನೆಕ್ಸ್ಟ್, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. and that he was buried and that he rose again the 3rd day according to the scripture. According to the scripture, ದೇವರ ವಾಕ್ಯಾನುಸಾರವಾಗಿ ಆತನು ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಆತನು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮಗೆ ತಿಳಿಸುವ ಸುವಾರ್ತೆಯು ನಾನು ಸಹ ಕಲಿತದ್ದೇ. ಸ್ಪಿರಿಚುವಲಿ ಒಂದೇ ದಿನ ಎಲ್ಲರೂ ಮೆಚೂರ್ ಆಗೋದಿಲ್ಲ. ಪ್ರೈಸ್ ಗಾಡ್. ಯಾವುದು ವಾಕ್ಯ ನಿಮ್ಮ ಆತ್ಮಕ್ಕೆ ಜೀವ ಕೊಡುವುದಿಲ್ಲ, ಕೇವಲ ಸ್ಕ್ರಿಪ್ಚರ್ ಆಗಿ ಮಾತ್ರ ನಿಮ್ಮ ತಲೆಯಲ್ಲಿ ಇರುತ್ತದೆ, ಸಮಥಿಂಗ್ ಇಸ್ ರಾಂಗ್. ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನಲ್ಲಿ ನೀತಿಯ ವೃಕ್ಷಗಳಾಗಿದ್ದೀರಿ, ನೀವು ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದೀರಿ. ಪ್ರೈಸ್ ಗಾಡ್. ನೀವು ತಕ್ಕ ಕಾಲದಲ್ಲಿ ಫಲವನ್ನು ಕೊಡುವರಾಗಿದ್ದೀರಿ. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಮನುಷ್ಯನು ಆತ್ಮಸ್ವರೂಪಿ, ಆತನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ದೇವರ ವಾಕ್ಯ ಮಾತಾಡುವಂಥದ್ದು ನಮ್ಮ ಆತ್ಮಕ್ಕೆ. ಯೇಸು ಸ್ವಾಮಿ ಮಾತಾಡುತ್ತಿರುವ, ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮಗೆ ಜೀವ ಇಲ್ಲ ಅಂತ ಹೇಳ್ತಿರುವಾಗ ಬೈಬಲ್ ಹೇಳ್ತದೆ, ಅಂದಿನಿಂದ ಆತನ ಅನೇಕ ಶಿಷ್ಯರು ಹಿಂಜರಿದು ಹೋದರು ಅಂತ. ಯಾಕಂದರೆ ಅದು ಅವರಿಗೆ ಕಠಿಣವಾದ ಬೋಧನೆ. ರೈಟ್.
ಯೇಸು ಸ್ವಾಮಿಯ ಸೇವೆಯಲ್ಲಿ ನಾವು ನೋಡ್ತೇವೆ, ಅವರು ಹಿಂಜರಿದು ಹೋದರು. ಯೋಹಾನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 60ನೇ ವಚನದಲ್ಲಿ ಓದಿದ್ದು ನಮಗೆ ಸಿಗ್ತದೆ. ಬೇಕಾದರೆ 58ರಿಂದ ಓದುವ ನಾವು. ಕಪೆರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಏನು ಹೇಳಿದನು? ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ಬೇಕಾದರೆ 57ರಿಂದ ನಾವು ಓದುವ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಓಕೆ, ನೆಕ್ಸ್ಟ್ 58. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನ ತಿಂದರು, ಸತ್ತರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. 59. ಕಪೆರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ನೆಕ್ಸ್ಟ್, ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳರು ಅಂದುಕೊಂಡನು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣುಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತು. ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಬದುಕಿಸುವಂಥದ್ದು ಆತ್ಮವೇ. ಇಟ್ ಇಸ್ ದ ಸ್ಪಿರಿಟ್ ಹೂ ಗಿವ್ಸ್ ಲೈಫ್. ದ ಫ್ಲೆಶ್ ಪ್ರಾಫಿಟ್ಸ್ ನಥಿಂಗ್. ದ ವರ್ಡ್ಸ್ ದಟ್ ಐ ಸ್ಪೋಕ್ ಟು ಯು ಆರ್ ಸ್ಪಿರಿಟ್ ಅಂಡ್ ದೇ ಆರ್ ಲೈಫ್. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಪ್ರೇರೆ, ವರ್ಡ್ ಆಫ್ ಫೇತ್ ಅಂತ ಹೇಳಿದರೆ ನಿನ್ನ ಆತ್ಮದ ಒಳಗಿಂದ ನೀನು ಮಾತಾಡುವಂಥ. ಯು ಆರ್ ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಬೈ ಫೇತಲ್ಲಿ ಮಾತಾಡುವುದಂದರೆ, ಫೇತ್ ಅಂತ ಹೇಳಿದರೆ ಆ ನಂಬಿಕೆಯನ್ನು ದೇವರು, ಆ ಸೀಡನ್ನು ನಮ್ಮ ಆತ್ಮದಲ್ಲಿ ದೇವರಿಟ್ಟಿದ್ದಾನೆ. ವೆನ್ ಯು ಸ್ಪೀಕ್ ಬೈ ಫೇತ್, ಅದು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಕೊರ್ನೆಲ್ಯನ ಮನೆಗೆ, ಕೊರ್ನೆಲ್ಯ ಒಬ್ಬ ಶತಾಧಿಪತಿಯಾಗಿದ್ದ, ಅವನು ಒಳ್ಳೆಯವನಾಗಿದ್ದ, ಅವನು ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದ, ಮನೆಯವರ ಸಂಗಡ ಪ್ರಾರ್ಥನೆ ಮಾಡುತ್ತಿದ್ದ, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಿದ್ದ. ದೇವದೂತ ಆತನಿಗೆ ವಿಸಿಟ್ ಮಾಡುತ್ತಾನೆ. ಕೊರ್ನೆಲ್ಯ ಅಂತನ ಕರೀತಾನೆ. ಆತನು ಹೇಳ್ತಾನೆ, ನೀನು ಯೊಪ್ಪಕ್ಕೆ ಜನರನ್ನು ಕಳಿಸು, ಮತ್ತು ಅಲ್ಲಿ ಸೀಮೋನ ಪೇತ್ರನಿದ್ದಾನೆ, ಅವನನ್ನು ಕರೆ. ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅವನು ಹೇಳುವ ಕೆಲವು ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ನೀವು 10ನೇ ಅಧ್ಯಾಯದಲ್ಲಿ ಓದಿದ ನಿಮಗೆ ಸಿಗ್ತದೆ. ಅಪೊಸ್ತಲ ಕೃತ್ಯದಲ್ಲಿ ಪೇತ್ರನು ಅಲ್ಲಿ ಕೊರ್ನೆಲ್ಯನ ಮನೆಗೆ ಹೋಗ್ತಾನೆ, ದೇವರ ಆತ್ಮನ ನಡೆಸುವಿಕೆಯಿಂದ. ಅವನಿಗೆ 3 ಸತಿ ದರ್ಶನ ಆಗ್ತದೆ. ಕೊಲ್ಲು ತಿನ್ನುವಂಥ ಕೆಲವು ಪ್ರಾಣಿಗಳು, ಜೀವಜಂತುಗಳು ಒಂದು ಜೋಳಿಗೆ ಬರ್ತದೆ. ಓಕೆ, ನಾನು ಅಶುದ್ಧವಾದದ್ದು ತಿನ್ನುವುದಿಲ್ಲ ಅಂತ ಹೇಳ್ತಿರುವಾಗ ದೇವರು ಹೇಳ್ತಾನೆ, ದೇವರಾತ್ಮ, ದೇವರು ಶುದ್ಧ ಮಾಡಿದ್ದನ್ನು ನೀನು ಅಶುದ್ಧ ಅಂತ ಹೇಳಬೇಡ. ಅದರರ್ಥ ಸುವಾರ್ತೆ ಕೇವಲ ಯಹೂದ್ಯರಿಗೆ ಮಾತ್ರ ಅಲ್ಲ, ಯಹೂದ್ಯರಲ್ಲದವರಿಗೂ ಕೂಡ ಸುವಾರ್ತೆ ಆಗಿದೆ. ಅದು ಹೋಗ್ತದೆ. ದೇವರು ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ರಕ್ತವನ್ನು ಸುರಿಸ್ತಾನೆ, ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಅಪೊಸ್ತಲ ಪೇತ್ರನು ನಾವು ನೋಡ್ತೇವೆ, ಕೊರ್ನೆಲ್ಯನ ಮನೆಗೆ ಹೋಗ್ತಾನೆ. ಆತನು ಯೇಸು ಕ್ರಿಸ್ತನ ಶಿಲುಬೆ ಮತ್ತು ಮರಣ, ಆತನ ಪುನರುತ್ಥಾನದ ಬಗ್ಗೆ ಅಲ್ಲಿ ಬೈ ಫೇತ್ ಅಲ್ಲಿ ಪ್ರೀಚ್ ಮಾಡುತ್ತಾನೆ. ಆತನ ಮಾತನ್ನು, ಈ ಮಾತುಗಳನ್ನು ಆತನು ಇನ್ನೂ ಹೇಳುತ್ತಿರುವಾಗ ದ ಬೈಬಲ್ ಹೇಳ್ತದೆ, ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು ಅಂತ ಬೈಬಲ್ ಹೇಳ್ತದೆ. ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಪ್ರೈಸ್ ಗಾಡ್. ಇದನ್ನು ಯಹೂದ್ಯ ಕ್ರೈಸ್ತರು ನೋಡಿ ಬಹಳ ಆಶ್ಚರ್ಯಪಟ್ಟರು. ಪ್ರೈಸ್ ಗಾಡ್. ಪವಿತ್ರಾತ್ಮನು ಮೊದಲು ನಮ್ಮ ಮೇಲೆ ಬಂದ ಹಾಗೆ ಅವರ ಮೇಲೆಯೂ ಕೂಡ ಇಳಿದು ಬಂದನು ಅಂತ. ಆಕ್ಟ್ ಆಫ್ ಅಪೊಸ್ಟಲ್ 10:44. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ
ಪವಿತ್ರಾತ್ಮ ವರವು ಇಳಿಯಿತು. ನೆಕ್ಸ್ಟ್, ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನೆಕ್ಸ್ಟ್, ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು 46, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಿರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸ ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ 47, ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೆ ಎಂದು ಹೇಳಿ ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ಇಲ್ಲಿ ನಾವು ನೋಡ್ತೇವೆ, ಪೇತ್ರನು ಮಾತಾಡುತ್ತಿರುವಾಗಲೇ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಪ್ರಿಯರೇ, ಪ್ರೀಚಿಂಗ್ ಅಂತ ಹೇಳಿದರೆ ಇಸ್ ದ ವರ್ಡ್ ಆಫ್ ಫೇತ್. ಅದಕ್ಕೆ ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಅದು ಆತ್ಮವಾಗಿಯೂ ಜೀವವಾಗಿದೆ. ಇಟ್ ಇಸ್ ರಿಲೀಸಿಂಗ್ ಲೈಫ್ ಆ್ಯಂಡ್ ಸ್ಪಿರಿಟ್. ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಏನೇ ಸಂಗತಿ ಮಾತಾಡುವಂಥದ್ದು ಯು ಆರ್ ರಿಲೀಸಿಂಗ್ ಡೆತ್. ರಿಲೀಸಿಂಗ್ ಡೆತ್. ಅದಕ್ಕೆ ಯೇಸು ಹೇಳಿದ, ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ನೀವೇನು ಓದ್ತೀರಿ, ಏನು ಕೇಳ್ತೀರಿ, ಅದೇ ನೀವು ಆಗ್ತೀರಿ. ನೀವೇನು ಕೇಳ್ತೀರಿ, ಏನು ಓದ್ತೀರಿ, ಅದೇ ನೀವು ಆಗ್ತೀರಿ. ಯೇಸು ಹೇಳಿದ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು ಮತ್ತು ಯಾವುದಕ್ಕೂ ಬರುವುದಿಲ್ಲ. ನಾನಾದರೆ ಅವುಗಳಿಗೆ ಜೀವ ಇರಬೇಕೆಂದು ಬಂದಿದ್ದೇನೆ, ಅದು ಸಮೃದ್ಧಿಯಾದ ಜೀವ. ಎವ್ರಿ ಟೈಮ್ ನೀವು ರೈಟ್ ವರ್ಡನ್ನು ಕೇಳುತ್ತಿರುವಾಗ ರೈಟ್ ಸಂಗತಿಗಳು ನಿಮ್ಮಲ್ಲಿ ವರ್ಗಾವಣೆ ಆಗ್ತದೆ. ತಪ್ಪಾದ ಸಂಗತಿಗಳು ನೀವು ಕೇಳಿದಾಗ, ಇಂಟ್ರೆಸ್ಟಿಂಗಲ್ಲಿ ಕೇಳಿದಾಗ ತಪ್ಪಾದ ಸಂಗತಿಗಳು ವರ್ಗಾವಣೆ ಆಗ್ತದೆ. ದ ಬ್ಲೈಂಡ್ನೆಸ್ ಬಂದದ್ದು ಗೊತ್ತೇ ಆಗುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತೇವೆ, ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ನಿನ್ನ ಹೃದಯದ ಒಳಗಿಂದ ಲೈಫ್ ಫ್ಲೋ ಆಗ್ತದೆ. ಯೇಸು ಹೇಳಿದ, ಯಾರಾದರೂ ಬಾಯಾರಿದರೆ ಅಥವಾ ನನ್ನ ಬಳಿಗೆ ಬರಲಿ, ನನ್ನನ್ನು ನಂಬುವವರ ಹೊಟ್ಟೆಯ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಜೀವಕರವಾದ ಹೊಳೆಗಳು ಹರಿತವೆ. ಪ್ರೇರೆ, ನೀವು ಬಾರ್ನ್ ಅಗೇನ್ ಆದವರು ಯಾರಿಗೆ ಹೋಗಿ ಪ್ರೀಚ್ ಮಾಡ್ತೀರಿ, ಯಾರಿಗೆ ನೀವು ಸುವಾರ್ತೆಯನ್ನು ಸಾರ್ತೀರಿ, ನೀವು ದೇವರ ಜೀವವನ್ನು ಬಿಡುಗಡೆ ಮಾಡುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತೀವಿ, ಸತ್ಪುರುಷನ ನುಡಿಯು ಆಳವಾದ ನೀರು, ಜೀವದ ಬುಗ್ಗೆ ಹರಿಯುವ ತೊರೆ ಅಂತ ಬೈಬಲ್ ಹೇಳ್ತದೆ. 18ನೇ ಅಧ್ಯಾಯ 4ನೇ ವಚನ, ಜಾನೋಕ್ತಿ 14, 18, 4ನೇ ವಚನ. 18ನೇ ಅಧ್ಯಾಯ 4ನೇ ವಚನ. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. The words of man's mouth are deep waters. The wellspring of wisdom is flowing brook. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. Praise God. You are releasing life. ನೀವು ದೇವರ ಜೀವವನ್ನು ಬಿಡುಗಡೆ ಮಾಡುತ್ತೀರಿ. ಪ್ರೇರೆ, ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದೀರಿ. ತಕ್ಕ ಕಾಲದಲ್ಲಿ ಫಲ ಕೊಡುವುದಕ್ಕೋಸ್ಕರ ದೇವರು ನಿಮ್ಮನ್ನು ನೇಮಿಸ್ತಾನೆ. ಅಂಜೂರದ ಮರವನ್ನು ಕಾಯುವನು, ಅದರ ಫಲವನ್ನು ಅನುಭವಿಸುವನು. ಪ್ರಾರಂಭದಲ್ಲಿ ರಕ್ಷಣೆಗೆ ಬಂದಾಗ ಬಹಳ ಹೊತ್ತು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದ್ತಾರೆ. ಫಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಲ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಫಲ ತಿನ್ನುವುದರಲ್ಲಿ ತುಂಬ ಬ್ಯುಸಿಯಾಗಿರುತ್ತಾರೆ. ಬಟ್ ಮರವನ್ನು, ಅದರ ಬುಡವನ್ನು ಕಾಯಲಿಕ್ಕೆ ಪುರ್ಸುತ್ತಿಲ್ಲ. ನೀವು ಮರವನ್ನು ಸರಿಯಾಗಿ ಟೇಕ್ ಕೇರ್ ಮಾಡೋದಿಲ್ಲ, ಅದನ್ನು ಸರಿಯಾಗಿ ನೋಡುವುದಿಲ್ಲ ಅಂತ ಹೇಳಿದರೆ ಆ ಮರ ಜಾಸ್ತಿ ದಿನ ಫಲ ಕೊಡುವುದಿಲ್ಲ.
ಪ್ರಾರಂಭದಲ್ಲಿ ರಕ್ಷಣೆಗೆ ಬಂದಾಗ ಬಹಳ ಹೊತ್ತು ಪ್ರಾರ್ಥನೆ, ದೇವರ ವಾಕ್ಯ ಕೇಳುವುದು, ವಾಕ್ಯದಲ್ಲಿ ಆನಂದ ಪಡುವಂಥದ್ದು, ರೈಟ್. ಫಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕುಟುಂಬದಲ್ಲಿ ಸಮಾಧಾನ, ಸೇವೆಯಲ್ಲಿ ಅಭಿವೃದ್ಧಿ, ಎಲ್ಲ ಕಡೆಯಲ್ಲಿ. ಬಟ್ ಯಾವಾಗ ಫಲ ಬರುತ್ತದೆ, ಫಲ ತಿನ್ನುವುದರಲ್ಲಿ ಬ್ಯುಸಿಯಾಗಿ ಮರದ ಬುಡವನ್ನು ಕೇರ್ ಮಾಡೋದಿಲ್ಲ, ನೋಡುವುದಿಲ್ಲ. ನಾನು ಪುನಃ ಹೇಳ್ತೇನೆ, ಅದು ಜಾಸ್ತಿ ದಿನ ಫಲ ಕೊಡುವುದಿಲ್ಲ, ಅದು ಫಲ ನಿಂತು ಹೋಗ್ತದೆ. ಅದಕ್ಕೆ ಬೈಬಲ್ ಹೇಳ್ತೆ, ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ಅನುಭವಿಸುವನು. ಪ್ರೇರೆ, ಏನು ನೀವು ಪ್ರಾರಂಭದಲ್ಲಿ ತೀರ್ಮಾನ ಮಾಡಿದ್ದೀರಿ, ಏನು ನಿಮ್ಮ ಆತ್ಮಿಕ ಜೀವಿತವನ್ನು ಪ್ರೊಟೆಕ್ಟ್ ಮಾಡಿರಿ. ಯಾಕೆ ನಿಮ್ಮ ಜೀವಿತದಲ್ಲಿ ಫಲ ಸ್ಟಾಪ್ ಆಗಿದೆ? ಯಾಕೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಸ್ಟಾಪ್ ಆಗಿದೆ? ಯಾಕೆ ಕುಟುಂಬದಲ್ಲಿ ಸಮಾಧಾನ ಸ್ಟಾಪ್ ಆಗಿದೆ? ಯಾಕೆ ನೀವು ಮಾಡುತ್ತಿರುವ ಸೇವೆಯಲ್ಲಿ ಗ್ರೋತ್ ಸ್ಟಾಪ್ ಆಗಿದೆ? ಯಾಕೆ ನಿಮ್ಮ ಫೈನಾನ್ಷಿಯಲ್ ಗ್ರೋತ್, ಬಿಸ್ನೆಸ್ ಗ್ರೋತ್ ಸ್ಟಾಪ್ ಆಗಿದೆ? ವಿಚ್ ಏರಿಯಾ ಯು ಆರ್ ಸ್ಟ್ರಗಲಿಂಗ್? ಆರ್ ಯು ಪ್ರೊಟೆಕ್ಟಿಂಗ್ ಯುವರ್ ಟ್ರೀ? ಓಕೆ, ಪ್ರೊಟೆಕ್ಟಿಂಗ್. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಿ, ಧರ್ಮ ನಿಂದಕರನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರಾಗಿ ಹಗಲು ഇരുಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುವನು. ಪ್ರೈಸ್ ಗಾಡ್. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವೊಂದು ವೇಳೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದನ್ನು ಸ್ಟಾಪ್ ಮಾಡಿದರೆ ಕಂಟಿನ್ಯೂ ಆಗಿ ಪ್ರಾರ್ಥನೆ ಮಾಡಿರಿ. ಪುನಃ ಡೆಡಿಕೇಟ್ ಮಾಡಿ ನಿಮ್ಮ ಲೈಫನ್ನು. ಒಂದು ವೇಳೆ ನೀವು ಸತ್ಯವೇದ ಓದುವುದನ್ನು ಸ್ಟಾಪ್ ಮಾಡಿದರೆ ಪುನಃ ನಿಮ್ಮ ಜೀವಿತವನ್ನು ಡೆಡಿಕೇಟ್ ಮಾಡಿರಿ, ಕಮಿಟ್ ಮಾಡಿರಿ ಓದುವಂಥದ್ದು. ಹೇಗೆ 3 ಸರ್ತಿ ಊಟ ಮಾಡುತ್ತೀರಿ, ಅದೇ ರೀತಿ ನಿಮ್ಮ ಆತ್ಮಿಕ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯೇಸು ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಅವನು ಬದುಕುತ್ತಾನೆ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಬದುಕಲಿಕ್ಕೆ, ಜೀವಿಸಲಿಕ್ಕೆ. ಓಕೆ, ಜೀವಿಸಲಿಕ್ಕೆ ಕೊಟ್ಟಿದ್ದಾನೆ. ಬೇರೆ ನೀವಿಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನು. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆ ಎಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಇವತ್ತು ವಾಕ್ಯದ ಮೂಲಕ ಮಾತಾಡಿದಿ. ಅಂಜೂರದ ಮರವನ್ನು ಕಾಯುವನು ಅದರ ಫಲವನ್ನು ಹೊಂದುವನಂತ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಕ್ರಿಸ್ತನಲ್ಲಿ ನೀತಿ ವೃಕ್ಷಗಳನ್ನಾಗಿ ಮಾಡಿದ್ದಿ. ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ನಾವು ಫಲ ಕೊಡಬೇಕೆಂದು ನಮ್ಮನ್ನು ನೀನು ನೇಮಿಸ್ತಿ. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರ ಅಂತರ್ಯದಲ್ಲಿ ಬಲ ಹೊಂದಲಿ, ಪ್ರೊಟೆಕ್ಟ್ ಆಗಲಿ. ಓನ್ಲಿ ಡಿವೈನ್ ವ್ಯಕ್ತಿಗಳು ಅವರಿಗೆ ಸಂಧಿಸಲ್ಪಡಲಿ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ ಅವರ ಜೀವಿತದಲ್ಲಿ. ಐ ಡಿಕ್ರೀ ಆ್ಯಂಡ್ ಡಿಕ್ಲೇರ್ peace and favor of God in Jesus' name. Amen, 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 amen.